ವಯಸ್ಸು ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ಚಾಲೆಂಜಸ್ಗಳಿರ್ಬೋದು, ಹಾಗೆ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನಮಗೆ. ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ 30 ದಾಟಿದೀವಿ ಅಂತಂದ್ರೆ ಆಬ್ವಿಯಸ್ಲಿ ಮದುವೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಾಗಿದೆ ಅಂತಂದ್ರೆ ಆ ಮಕ್ಕಳ ಎಜುಕೇಶನ್ ಇರ್ಬೋದು, ಮಕ್ಕಳು ದೊಡ್ಡವರಾಗಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ 40 ವರ್ಷದ ಮೇಲೆ ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತಂದ್ರೆ ಮದುವೆ ಇರ್ಬೋದು, ಹಾಗೆ ಬೇರೆ ಮೆಡಿಕಲ್ ಎಕ್ಸ್ಪೆನ್ಸಸ್ಗಳಿರ್ಬೋದು. ಈ ರೀತಿ ಅಂತ ಎಷ್ಟೋ ವಿಷಯಗಳು, ಎಷ್ಟೋ ಚಾಲೆಂಜಸ್ಗಳು ಬಂದು ನಿಂತ್ಕೊಳ್ಳುತ್ತೆ. ಅದರಲ್ಲೂ 40ನೇ ಏಜ್ ಏನಿದೆಯೋ ಬಹಳನೇ ಖತರ್ನಾಕ್ ಏಜ್ ಅಂತ ಹೇಳ್ಬೋದು ಇದು. ಬಿಕಾಸ್ ಇದನ್ನ ದಾಟಿ ಆದ್ಮೇಲೆ ಸುಮಾರು ಚಾಲೆಂಜಸ್ಗಳು ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ ಕಡೆಯಿಂದ ಎನರ್ಜಿ ನಮ್ದು ಕ್ಷೀಣಿಸ್ತಾ ಹೋಗುತ್ತೆ, ಇನ್ನೊಂದು ಕಡೆಯಿಂದ ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಕ್ವಶನ್ ಏನಪ್ಪಾ ಅಂತ ಅಂದ್ರೆ, ಈ ಒಂದು ವಿಷಯಕ್ಕೋಸ್ಕರ ಈಗ ಫಾರ್ ಎಕ್ಸಾಂಪಲ್ 40ನೇ ವಯಸ್ಸಲ್ಲಿ ಬರ್ತಕ್ಕಂತಹ ಅಥವಾ 40ನೇ ವಯಸ್ಸು ಆದ್ಮೇಲೆ ಬರ್ತಕ್ಕಂತಹ ಅನ್ಸರ್ಟನಿಟೀಸ್ಗೋಸ್ಕರ ನಮ್ಮನ್ನ ನಾವು ಪ್ರಿಪೇರ್ ಮಾಡ್ಕೊಂಡಿದೀವ, ಈ ಪ್ರಶ್ನೆನ ನಾವು ಕೇಳ್ಕೋಬೇಕಾಗಿದೆ. ಇದ್ರ ರಿಲೇಟೆಡ್ ಬೆಟರ್ ಪ್ರಿಪರೇಷನ್ ಯಾವ ರೀತಿ ನಾವು ಇವತ್ತಿಂದನೇ ಮಾಡ್ಕೊಳ್ಳೋಕ್ಕಾಗುತ್ತೆ. ಬಿಕಾಸ್ ಅಲ್ಲಿಗೆ ಹೋದ್ಮೇಲೆ ಪಾಸಿಬಿಲಿಟಿ ಇರಲ್ಲ, ಇವತ್ತಿಂದನೇ ನಾವು ಅದಕ್ಕೋಸ್ಕರ ಪ್ರಿಪೇರ್ ಆಗಾದ್ರೆ ಆ ಚಾಲೆಂಜಸ್ ಗಳನ್ನ ಎಫೆಕ್ಟಿವ್ ಆಗಿ ನಾವು ಮ್ಯಾನೇಜ್ ಮಾಡ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ. ಇದೇ ಉದ್ದೇಶವಾಗಿ ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇರತಕ್ಕಂಥದ್ದು. ಯಾವ ವಿಷಯಗಳು ಅಂದ್ರೆ ಫೈನಾನ್ಷಿಯಲ್ ವಿಷಯಗಳ ವೈಸ್ ನಾವು ಕಾಳಜಿಯನ್ನು ವಹಿಸಬೇಕು ಇವತ್ತಿಂದಾನೆ, ಸೋ ದಟ್ ನಮ್ಮ ನೆಕ್ಸ್ಟ್ ಏಜ್ ಏನಿದೆ 40-50ನೇ ವರ್ಷದಲ್ಲಿ ನಾವು ಆರಾಮಾಗಿ ಕಂಫರ್ಟಬಲ್ ಆಗಿ ಲೈಫ್ ಅನ್ನ ಲೀಡ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೆಯ ಸ್ಟೆಪ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ನಮ್ಮ ಥಾಟ್ ಪ್ರೊಸೆಸ್ ಇಂದಾನೆ ಅಂತ ಹೇಳ್ಬೋದು. ಬಿಕಾಸ್ ಎಷ್ಟೋ ಜನ ಏನ್ ಅನ್ಕೊಳ್ತೀವಿ ನಾವು, ಇವತ್ತು ನಮಗೆ ಎನರ್ಜಿ ಇರುತ್ತೆ, ಇವತ್ತು ನಮಗೆ ಜಾಬ್ಗಳಿರುತ್ತೆ, ಅಥವಾ ಇವತ್ತು ನಮಗೊಂದು ಒಳ್ಳೆ ಅವಕಾಶಗಳಿರುತ್ತೆ ಬಿಕಾಸ್ ನಮ್ಮ ಏಜ್ ಕಡಿಮೆ ಇರುತ್ತೆ. ಬಟ್ ಏಜ್ ಜಾಸ್ತಿ ಆಗ್ತಾ ಹೋದಾಗೆ ಆಬ್ವಿಯಸ್ಲಿ ಅವಕಾಶಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಮ ಎನರ್ಜಿನೂ ಕೂಡ ಕ್ಷೀಣಿಸ್ತಾ ಹೋಗುತ್ತೆ. ಸೊ ಇದಕ್ಕೋಸ್ಕರ ನಾವು ಥಿಂಕೇ ಮಾಡಲ್ಲ ಫಸ್ಟ್ ಲೆವೆಲ್ ಅಲ್ಲಿ. ಓಕೆ, ಆ ರೀತಿಯಂತ ಪರಿಸ್ಥಿತಿ ಬಂದ್ರೆ ನಾನು ಏನು ಮಾಡಬಹುದು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಅನ್ನೇ ಸುಮಾರು ಜನಗಳು ಇಟ್ಕೊಳ್ಳಲ್ಲ. ಬರಬಾರ್ದು ಅಂತಲ್ಲ, ಅಥವಾ ಯಾವುದೇ ರೀತಿಯಂತ ಪ್ರಾಬ್ಲಮ್ಸ್ಗಳು ಆಗಬಾರ್ದು ಅಂತಲ್ಲ, ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇರುತ್ತೆ. ಅದಕ್ಕೋಸ್ಕರ ನಾವು ಬೆಟರ್ ಪ್ರಿಪೇರ್ ಆಗಿದ್ದೀವ. ಸೊ ಇದಕ್ಕೆ ಮೊದಲನೆಯ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ಇದರ ರಿಲೇಟೆಡ್ ಥಾಟ್ ಪ್ರೊಸೆಸ್ ಅನ್ನ ಇಟ್ಕೊಂಡು ಪ್ರಾಪರ್ ಪ್ಲಾನಿಂಗ್ ಅನ್ನ, ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಇವತ್ತಿನ ಮಟ್ಟಿಗೆ ನಾವು ಇಟ್ಕೊಳ್ಳೋಕ್ಕಾಗುತ್ತಾ. ಸೊ ಇವತ್ತಿನ ಕಾಲಕ್ಕೆ ನಾವು ಹೇಳಬೇಕು ಅಂತಂದ್ರೆ 14% ಮೆಡಿಕಲ್ ಎಕ್ಸ್ಪೆನ್ಸಸ್ಗಳಿದೆ. ನಿಮಗೆ ಗೊತ್ತಿದೆ ಬಿಲ್ಸ್ಗಳು ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ಮೆಡಿಕಲ್ಸ್ಗಳದು ಇವತ್ತಿನ ಮಟ್ಟಿಗೆ. ಹಾಗೆ ಇನ್ನೊಂದು ಕಡೆಯಿಂದ ಎಜುಕೇಶನ್ ವೈಸ್ ಕಡಿಮೆ ಏನಿಲ್ಲ, ಎವ್ರಿ ಇಯರ್ ಆನ್ ಇಯರ್ ಕೂಡ ಇವತ್ತಿನ ಮಟ್ಟಿಗೆ ಒಂದು ಬೇಬಿ ಸಿಟ್ಟಿಂಗಿಗೆ 1 ಲಕ್ಷದ ಮೇಲೆ ಇರುತ್ತೆ ಚಾರ್ಜ್ ದೊಡ್ಡ ಸಿಟೀಸ್ಗಳಲ್ಲಿ. ಸೊ ಹಾಗಾಗಿ ಬೆಟರ್ ಪ್ರಿಪರೇಷನ್ ನ ಮಾಡ್ಕೊಳ್ಳೋದಕ್ಕೋಸ್ಕರ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಇಟ್ಕೊಳ್ಬೇಕು ನಾವು ಅನ್ನೋಂತಕ್ಕಂತಹ ಒಂದು ಥಾಟ್ ಪ್ರೊಸೆಸ್ ಅನ್ನ ಇವತ್ತಿಂದನೇ ನಾವು ಬೆಳೆಸ್ಕೋಬೇಕಾಗಿದೆ. ಅಲ್ಲಿನ ನೆಕ್ಸ್ಟ್ ಬರ್ತಕ್ಕಂಥ ಮೇನ್ ಕ್ರಿಟಿಕಲ್ ಪಾಯಿಂಟ್, ಸ್ವಲ್ಪ ಅರಗಿಸ್ಕೊಳ್ಳೋದು ಕಷ್ಟ. ಇದನ್ನ ಕಾಮನ್ ಆಗಿ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಆವರೇಜ್ ಪ್ರತಿಯೊಬ್ಬ ಪೇರೆಂಟ್ಸ್ ಗಳು 25 ಲಕ್ಷದಿಂದ 50 ಲಕ್ಷದವರೆಗೂ ಸ್ಪೆಂಡ್ ಮಾಡ್ತಾ ಇದ್ದಾರೆ ಒಂದು ಮಗುವಿನ ಎಜುಕೇಶನ್ಗೋಸ್ಕರ. ಇದ್ರ ಜೊತೆಗೆ ಇನ್ಫ್ಲೇಷನ್ ಕೂಡ ನೀವು ಆಡ್ ಮಾಡ್ಕೊಳ್ಬೇಕಾಗತ್ತೆ. ವರ್ಷದಿಂದ ವರ್ಷಕ್ಕೆ ಬೆಲೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಮೆಡಿಕಲ್ ಇವತ್ತಿನ ಕಾಲಕ್ಕೆ ಓದಬೇಕು ಅಂತಂದ್ರೆ ಮಿನಿಮಮ್ 50 ಲಕ್ಷ ಅಂತಕ್ಕಂತಹ ಒಂದು ವಿಷಯಗಳು ನಡೀತಾ ಇರುತ್ತೆ. ಇವೊಂದು ನೀವು ಜಾಸ್ತಿ ರ್ಯಾಂಕ್ ಅನ್ನೋದೆಲ್ಲ ತಗೊಂಡ್ರು ಕೂಡ ನಿಮಗೆ ಜಾಸ್ತಿ ಕಾಸ್ಟ್ಗಳು ಬರುತ್ತೆ ಇಲ್ಲಿ. ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕಾಸ್ಟ್ ಏನೋ ಜಾಸ್ತಿ ಯಾಕೆ ಹೋಗ್ತಾ ಇದೆ, ಬಟ್ ಇದನ್ನ ಯಾವ ರೀತಿ ನಾವು ಮ್ಯಾನೇಜ್ ಮಾಡಬಹುದು ಅಂತಂದ್ರೆ ಅರ್ಲಿ ಇನ್ವೆಸ್ಟಿಂಗ್ ಅಂತ ಹೇಳ್ಬೋದು. ಅಂದ್ರೆ ಆದಷ್ಟು ಬೇಗ ನೀವು ಇನ್ವೆಸ್ಟ್ ಮಾಡ್ತಕ್ಕಂಥದನ್ನ ಕಲಿಬೇಕಾಗಿದೆ ಇವತ್ತಿನ ಕಾಲಕ್ಕೆ. ನಿಮ್ಮ ಅಮೌಂಟ್ ಅನ್ನ ಆದಷ್ಟು ಬೇಗನೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ, ಚಕ್ರಬಡ್ಡಿ ಏನಿದೆಯೋ ನಿಮ್ಮ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ನೆಸೆಸರಿ ಕಮಿಟ್ಮೆಂಟ್ಸ್ ಗಳನ್ನ ಪಕ್ಕದಲ್ಲಿ ಇಟ್ಕೊಂಡು ಸೇವಿಂಗ್ಸ್ ಹಾಗೆ ಇನ್ವೆಸ್ಟಿಂಗ್ ಬಗ್ಗೆ ನಾವು ಗಮನ ಹರಿಸಬೇಕಾಗಿದೆ ಇವತ್ತಿನ ಕಾಲಕ್ಕೆ. ಹಾಗೆ ಎಜುಕೇಶನ್ ಒಂದು ಕಡೆಗಾದ್ರೆ ಇನ್ನೊಂದು ಕಡೆಯಿಂದ ಮಕ್ಕಳಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಅವ್ರ ಭವಿಷ್ಯದಲ್ಲಿ ಅವ್ರ ಮದುವೆಗಂತ ಒಂದು ಖರ್ಚು ಬಂದೇ ಬರುತ್ತೆ. ಮದುವೆ ಖರ್ಚು ಕೂಡ ನಿಮ್ಗೆ ಗೊತ್ತಿದೆ ಎಷ್ಟೆಷ್ಟೆಲ್ಲ ಖರ್ಚುಗಳಿದೆ ಅಂತ ಹೇಳ್ಕೊಂಡು, ಈ ಖರ್ಚುಗಳು ಎಷ್ಟು ಬರಬಹುದು ಅನ್ನೋದನ್ನ ಮುಂಚೆನೆ ಗಮನದಲ್ಲಿ ಇಟ್ಕೊಂಡು ಅದಕ್ಕೋಸ್ಕರ ಇವತ್ತಿಂದಾನೆ ನಾವು ಅರ್ಲಿ ಇನ್ವೆಸ್ಟಿಂಗ್ ನ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನ ಮ್ಯಾನೇಜ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಜಾಸ್ತಿ ಇರುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಕ್ರಿಟಿಕಲ್ ಪಾಯಿಂಟ್ ನಮ್ಮ ನೋಟಿಸ್ಗೆನೆ ಸಿಗಲ್ಲ, ಇದು ಲೈಫ್ ಸ್ಟೈಲ್ ಇನ್ಫ್ಲೇಷನ್. ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇದೆ, ಜೀವನ ಶೈಲಿ ಏನಿದೆಯೋ ನಮ್ಮ ಇನ್ಕಮ್ಗೆ ಅನುಸಾರವಾಗಿ ನಾವು ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದೀವಿ. ಈ ಸತಿ ನಮ್ಗೆ 50,000 ಸಂಬಳ ಬರ್ತಾ ಇದೆಯಪ್ಪ, 50,000 ಸಂಬಳಕ್ಕೆ ತಕ್ಕ ಹಾಗೆ ನಾವು ಖರ್ಚು ವೆಚ್ಚಗಳನ್ನ ಇಟ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇರ್ತೀವಿ. ನಮ್ಗೆ ಗೊತ್ತಿಲ್ಲದೇನೋ ಆಗ್ತಾ ಇರುತ್ತೆ. ಇದು 1 ಲಕ್ಷ ಸಂಬಳ ಬಂದಾಗ ಅದೇ ರೀತಿನೇ ನಮ್ಮ ಖರ್ಚುಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವಿ. ಇದನ್ನೇ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಸೊ ಇದು ಸುಮಾರು ಕಾರಣಗಳಿಂದ ಆಗುತ್ತೆ. ಬೇಸಿಕಲಿ ಈಗ ಬೇರೆಯವ್ರು ನೋಡೋದ್ರ ಮೂಲಕ ಅವ್ರು ಕಾರ್ ತಗೊಂಡ್ರು ಅಥವಾ ಅವ್ರೇನೋ ಒಂದು ಮಾಡ್ಕೊಂಡ್ರು ಅಂತಂದ್ರೆ ನಮಗೂ ಅನಿಸ್ತಾ ಇರುತ್ತೆ, ಓಕೆ ನಾವು ತಗೊಳ್ಬೋದಲ್ಲ, ಬಿಕಾಸ್ ನಮಗೆ ಹೆಂಗೂ ಇನ್ಕಮ್ ಜಾಸ್ತಿ ಇದೆ ಅಂತ ಹೇಳ್ಕೊಂಡು ಈ ಒಂದು ಬರದಲ್ಲಿ ನಾವು ಫ್ಯೂಚರ್ ಪರ್ಸ್ಪೆಕ್ಟಿವ್ ನ ಮರೆತು ಬಿಡ್ತೀವಿ, ಲಾಂಗ್ ಟರ್ಮ್ ಥಿಂಕಿಂಗ್ ಅನ್ನ ಮರೆತು ಬಿಡ್ತೀವಿ. ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅನ್ನೆಸೆಸರಿ ಇಕ್ವಿಪ್ಮೆಂಟ್ಸ್ ಗಳಿಗೆ. ಇಫ್ ಇಟ್ ಇಸ್ ನೆಸೆಸರಿ ಇಟ್ ಇಸ್ ಫೈನ್, ಬಟ್ ಅನ್ನೆಸೆಸರಿ ಇಕ್ವಿಪ್ಮೆಂಟ್ಸ್ ಗಳಿಗೆ ಫಾರ್ ಎಕ್ಸಾಂಪಲ್ ಕಾರ್ ಅವಶ್ಯಕತೆನೇ ಇಲ್ಲ ಅಂತಂದ್ರೆ ಕಾರ್ಗೋಸ್ಕರ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಸುಮ್ಮನೆ ಹೋಗ್ಬಿಟ್ಟು ದೊಡ್ಡ ಕಾರ್ಗಳನ್ನ ತಗೊಳ್ತಕ್ಕಂಥದ್ದು, ನಮ್ಮ ಕೆಪಾಸಿಟಿಯನ್ನ ಮೀರಿ ನಾವು ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ಅದು ಎಸ್ಪೆಷಲಿ ಲಯಬಿಲಿಟೀಸ್ಗಳ ಮೇಲೆ ಆಬ್ವಿಯಸ್ಲಿ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನಮಗೆ ಬರ್ತಕ್ಕಂತಹ ದಿನಗಳಲ್ಲಿ. ಸೊ ಹಾಗಾಗಿ ಇನ್ಕ್ರೀಸ್ ಆಗಿರ್ತಕ್ಕಂತಹ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಅಥವಾ ಇನ್ಕ್ರೀಸ್ ಆಗಿರ್ತಕ್ಕಂತಹ ನಮ್ಮ ಸ್ಯಾಲರಿ ಇರ್ಬೋದು, ಇನ್ಕಮ್ ಅನ್ನ
ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡೋಕ್ಕಾದ್ರೆ ಸ್ಟೆಪ್ ಅಪ್ SIP ಅಂತಕ್ಕಂತಹ ಕಾನ್ಸೆಪ್ಟ್ ಬರುತ್ತೆ. ಸುಮಾರು ಕಡೆಗೆ ನಾನು ಮಾತಾಡಿದ್ದೀನಿ. ಈ ವರ್ಷದಿಂದ ವರ್ಷಕ್ಕೆ ಆಗ್ತಕ್ಕಂತಹ ಒಂದು ಇನ್ಕ್ರಿಮೆಂಟ್ ಅನ್ನ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂಸ್ ಅಲ್ಲೂ ಕೂಡ ನಾವು ಇನ್ಕ್ರಿಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಫ್ರಾಕ್ಷನಲ್ ವ್ಯಾಲ್ಯೂ ಅಲ್ಲಿ ಅಥವಾ ಪರ್ಸೆಂಟೇಜ್ ಬೇಸಿಸ್ ಅಲ್ಲಿ ಆಬ್ವಿಯಸ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಗಳು ಜಾಸ್ತಿ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಹಾಗೆ ಆದಷ್ಟು ಬೇಗ ನಾವು ಅನ್ಕೊಂಡಿರ್ತಕ್ಕಂಥ ಗೋಲ್ಸ್ ಗಳನ್ನ ಅಚೀವ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಕೂಡ ಇರುತ್ತೆ ಫೈನಾನ್ಸ್ ವೈಸ್. ಸೊ ಯಾವ ರೀತಿ ಇದನ್ನ ಮ್ಯಾನೇಜ್ ಮಾಡಬಹುದಪ್ಪ? ಮೇನ್ ಆಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಫಸ್ಟ್ ಸ್ಟೆಪ್ ಬಜೆಟಿಂಗ್ ಅಂತ ಹೇಳ್ಬೋದು. ಸುಮಾರು ಜನ ಇದನ್ನ ಮಾಡಲ್ಲ. ಅಂದ್ರೆ ಬಂದಿರತಕ್ಕಂಥ ಹಣನ ಎಷ್ಟನ್ನ ಖರ್ಚು ಮಾಡಬೇಕು, ಎಲ್ಲಿಗೋಸ್ಕರ ಖರ್ಚು ಮಾಡಬೇಕು, ಎಷ್ಟು ಉಳಿಸಬೇಕು, ಎಲ್ಲಿ ಉಳಿಸಬೇಕು, ಎಲ್ಲ ಕಂಪ್ಲೀಟ್ ಕ್ಲಾರಿಟಿಯನ್ನ ನಾವೇ ಮಾಡಬೇಕಾಗುತ್ತೆ. ಬೇರೆಯವರು ಯಾರು ಇದನ್ನ ನಮಗೋಸ್ಕರ ಬಂದು ಮಾಡ್ಕೊಡಲ್ಲ. ಬಜೆಟಿಂಗ್ ಅನ್ನ ನಾವು ಮಾಡ್ತಕ್ಕಂಥದನ್ನ ಕಲಿಬೇಕಾಗಿದೆ. ಇನ್ ಸಿಂಪಲ್ ರೂಲ್ಸ್ ಅಲ್ಲಿ ಸುಮಾರು ರೀತಿಯಾದಂತ ಬಜೆಟಿಂಗ್ ಮೆಥಡ್ಸ್ ಗಳಿದೆ. ನಾವು ಮುಂಚೆನೂ ಕೂಡ ಮಾತಾಡಿದೀವಿ. 50-30-20 ರೂಲ್ ಅಂತ ಬರುತ್ತೆ. 50% ನಷ್ಟು ನಿಮ್ಮ ಅವಶ್ಯಕತೆಗಳಿಗೋಸ್ಕರ, 30% ನಷ್ಟು ನಿಮ್ಮ ವಾಂಟ್ಸ್ಗೋಸ್ಕರ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ಆಸೆಗಳನ್ನ ಪೂರೈಸಿಕೊಳ್ಳೋದಕ್ಕೋಸ್ಕರ ನೀವು ಇನ್ವೆಸ್ಟ್ ಮಾಡ್ತೀರಾ. ಇನ್ನು ಮಿಕ್ಕಿರ್ತಕ್ಕಂಥ 20% ಅಟ್ಲೀಸ್ಟ್ 20% ನಷ್ಟು ಹಣವನ್ನ ಇನ್ವೆಸ್ಟ್ ಹಾಗೆ ಸೇವ್ ಮಾಡೋಕ್ಕಾಗುತ್ತಾ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನ ಇಟ್ಕೊಂಡು. ಸೊ ಇದೊಂದು ಸಿಂಪಲ್ ರೂಲ್ ಆಗಿದೆ. ಇದನ್ನ ಬಿಟ್ಟು ಸುಮಾರು ರೀತಿಯಂತಹ ಮೆಥಡ್ಸ್ ಗಳಿದೆ. ನಿಮ್ಮ ಒಂದು ಪ್ರೆಸೆಂಟ್ ಸಿಚುವೇಶನ್ ಗೆ ಅನುಗುಣವಾಗಿ ಬಜೆಟ್ ಮಾಡ್ತಕ್ಕಂಥದ್ದು ಮೊದಲನೇ ಸ್ಟೆಪ್ ಆಗುತ್ತೆ. ಹಾಗೆ ಸೆಕೆಂಡ್ ಮೇನ್ ಪಾಯಿಂಟ್ ಇದರಲ್ಲಿ ಬರ್ತಕ್ಕಂಥದ್ದು ಮೋಡ್ ಆಫ್ ಪೇಮೆಂಟ್ಸ್ ಗಳು ಅಂತ ಬಂದ್ರೆ, ಈಗ ಪೇಮೆಂಟ್ ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಡಿಮೆ ಪೇಮೆಂಟ್ ಆಪ್ಷನ್ಸ್ ಗಳನ್ನ ನಾವು ಇಟ್ಕೊಳ್ಬೇಕು. ಈಗ ಕ್ರೆಡಿಟ್ ಕಾರ್ಡ್ ಇದೆ, ಒಂದು 10 ಕ್ರೆಡಿಟ್ ಕಾರ್ಡ್ ಇಟ್ಕೊಂಡು ಮ್ಯಾನೇಜ್ ಮಾಡ್ತಕ್ಕಂಥದ್ದು, ಅಥವಾ ಈಗ ಡೆಬಿಟ್ ಕಾರ್ಡ್ ಇದೆ, ಬ್ಯಾಂಕ್ ಅಕೌಂಟ್ಸ್ ಗಳಿದೆ, ಒಂದು 5-6 ಬ್ಯಾಂಕ್ ಅಕೌಂಟ್ಸ್ ಗಳನ್ನ ಇಟ್ಕೊಂಡು ಮ್ಯಾನೇಜ್ ಮಾಡೋದು. ಈ ರೀತಿಯಂತ ವಿಷಯಗಳಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಕಡೆಯಿಂದ ಅನ್ನೆಸೆಸರಿ ಸ್ಪೆಂಡಿಂಗು ನಮ್ದು ಜಾಸ್ತಿ ಆಗುತ್ತೆ. ಇವತ್ತಿನ ಕಾಲಕ್ಕೆ ಎನಿವೇ ಬ್ಯಾಂಕ್ಸ್ ಗಳಂತೂ ನಮಗೆ ಕೆಪಾಸಿಟಿ ಇದೆಯಾ ಇಲ್ವಾ ಅಂತ ನೋಡೋದ್ರಿಂದ ಜಾಸ್ತಿ ಒಂದು ಲೋನ್ ಅನ್ನ ಕೊಡ್ತಕ್ಕಂತಹ ಒಂದು ಪಾಸಿಬಿಲಿಟೀಸ್ ಗಳಿದೆ. ಸೊ ಹಾಗಾಗಿ ಖರ್ಚನ್ನ ನಾವು ಮಾಡ್ತಾ ಇದ್ದಾಗ ಸ್ವಲ್ಪ ಜಾಗರೂಕತೆಯಿಂದ ನಾವು ಖರ್ಚು ಮಾಡಿದ್ರೆ ಆಬ್ವಿಯಸ್ಲಿ ನೆಕ್ಸ್ಟ್ ಲೆವೆಲ್ಗೆ ನಾವು ಹಣವನ್ನ ಉಳಿಸಬಹುದಾಗಿರುತ್ತೆ, ಜಾಸ್ತಿ ಹಣವನ್ನ. ಹಾಗೆ ನಮಗೆ ಬರ್ತಕ್ಕಂತಹ ಒಂದು ಭವಿಷ್ಯದಲ್ಲಿ ಇರ್ತಕ್ಕಂಥ ಅನ್ಸರ್ಟನಿಟೀಸ್ ಗಳನ್ನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಬಹುದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಮೇನ್ ಪಾಯಿಂಟ್ ಡೆಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಸಾಲ ಅಂದ್ರೆ ಸೂಲ ಅಂತಕ್ಕಂತಹ ಒಂದು ಗಾದೆ ಮಾತಿದೆ ಕನ್ನಡದಲ್ಲಿ. ಆಬ್ವಿಯಸ್ಲಿ ಹಿಂದೆ ಸಾಲ ಇದ್ದಾಗ ಮುಂದೆ ಬೆಳೀತಕ್ಕಂಥ ಪಾಸಿಬಿಲಿಟೀಸ್ ಗಳೇ ಕಡಿಮೆ ಆಗ್ತಾ ಹೋಗುತ್ತೆ. ಅದರ ಪ್ರೆಷರ್ ಹಾಗೆ ಅದರಲ್ಲಿರ್ತಕ್ಕಂತಹ ಒಂದು ಕಮಿಟ್ಮೆಂಟಿನ ಪ್ರೆಷರ್ ಏನಿದೆ ಆಬ್ವಿಯಸ್ಲಿ ನಮಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಡೆಟ್ ಇದೆ, ಸಾಲ ಇರೋದು ತಪ್ಪಲ್ಲ, ಬಟ್ ಸಾಲವನ್ನ ಯಾವುದಕ್ಕೋಸ್ಕರ ನಾವು ತಗೊಳ್ತಾ ಇದೀವಿ ಅನ್ನೋದನ್ನ ಮುಂಚೆನೆ ಯೋಚನೆ ಮಾಡಬೇಕಾಗಿದೆ. ಕೆಟ್ಟ ಲೋನು ಹಾಗೆ ಒಳ್ಳೆಯ ಲೋನು, ಬ್ಯಾಡ್ ಲೋನು ಹಾಗೆ ಗುಡ್ ಲೋನ್ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಬರುತ್ತೆ. ಬ್ಯಾಡ್ ಲೋನ್ ಅಂದ್ರೆ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಆ ಒಂದು ಸಾಲದಿಂದ ನಿಮಗೆ ಯಾವುದೇ ರೀತಿಯ ಅಂತ ಬೆನಿಫಿಟ್ಸ್ ಗಳಾಗಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಪಾಕೆಟ್ ಇಂದ ಎಕ್ಸ್ಟ್ರಾ ಕಾಸ್ಟ್ ಹೋಗುತ್ತೆ. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಈಗ ಸಾಲ ತಗೊಂಡು ಒಂದು ಮೊಬೈಲ್ ತಗೊಂಡಿದೀವಿ, ಓಕೆ ಅವಶ್ಯಕತೆ ಇದ್ರೆ ಫೈನು, ಬಟ್ ತುಂಬ 1.5-2 ಲಕ್ಷದ ಮೊಬೈಲ್ ನಾವು ತಗೊಂಡಾಗ ಏನಾಗುತ್ತೆ, ಆಬ್ವಿಯಸ್ಲಿ ಇಂಟ್ರೆಸ್ಟ್ ಕೂಡ ನೀವು ಕಟ್ಟಬೇಕಾಗುತ್ತೆ, ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಗಳಾಗುತ್ತೆ ಇದರ ಬೇಸಿಸ್ ಅಲ್ಲಿ. ಸೊ ಈ ರೀತಿಯ ಲೋನ್ ಅನ್ನ ಬ್ಯಾಡ್ ಲೋನ್ ಅಂತ ಹೇಳ್ಬೋದು. ಗುಡ್ ಲೋನ್ ಅಂತಂದ್ರೆ ಏನು, ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ಸೈಟ್ ಇದೆ, ಅವಕಾಶ ಇದೆ, ಆ ರೀತಿಯಂತ ಸಂದರ್ಭದಲ್ಲಿ ಲೋನ್ ಅನ್ನ ತಗೊಂಡು ನೀವು ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ಸಾಲವನ್ನು ನಾವು ತಗೊಳ್ತಾ ಇದೀವಿ, ಏನಕ್ಕೋಸ್ಕರ ನಾವು ತಗೊಳ್ತಾ ಇದೀವಿ ಅನ್ನೋದ್ರ ಮೇಲೆ ನಾವು ಮೊದಲನೇ ಬಾರಿಗೆ ಡಿಸೈಡ್ ಮಾಡಬೇಕಾಗುತ್ತೆ ವೆದರ್ ಆ ಲೋನ್ ನಮಗೆ ಬೇಕಾ ಬೇಡವಾ ಅಂತ ಹೇಳ್ಕೊಂಡು. ಸಾಲವನ್ನು ನಾವು ಆಲ್ರೆಡಿ ತಗೊಂಡಿದೀವಿ, ಅನ್ನೆಸೆಸರಿ ಸಾಲಗಳನ್ನ ತಗೊಂಡಿದೀವಿ ಅಂತಂದ್ರೆ ಫಸ್ಟ್ ಆ ಲೋನ್ಸ್ ಗಳಿಂದ ಹೊರಗಡೆ ಬರ್ತಕ್ಕಂಥದ್ದು ಆದಷ್ಟು ಬೇಗ ಪ್ರೀ ಪೇಮೆಂಟ್ ಮಾಡೋದ್ರ ಮೂಲಕ, ನಾವು ಎಕ್ಸ್ಟ್ರಾ ಕಾಸ್ಟ್ ಹೋದ್ರೂ ಪರವಾಗಿಲ್ಲ ನಮ್ಮ ಕಡೆಯಿಂದ ಪ್ರೀ ಪೇಮೆಂಟ್ ಮಾಡೋದ್ರ ಮೂಲಕ ಅದರಿಂದ ಹೊರಗಡೆ ಬರ್ತಕ್ಕಂಥದ್ದು ನಾವು ಗಮನಕ್ಕೆ ಇಟ್ಕೊಳ್ಬೇಕಾಗಿದೆ. ಹಾಗೆ ಇನ್ಕಮ್ ಅನ್ನ ಎನ್ಹಾನ್ಸ್ ಮಾಡೋದ್ರ ಮೂಲಕ ಅಥವಾ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದ್ರ ಮೂಲಕ ಕೂಡ ಡೆಟ್ ಅನ್ನ ಮ್ಯಾನೇಜ್ ಮಾಡಬಹುದಾಗಿರುತ್ತೆ. ಇವತ್ತಿನ ಕಾಲಕ್ಕೆ ಸುಮಾರು ಅವಕಾಶಗಳಿದೆ. ಸರ್ಟನ್ ಸ್ಕಿಲ್ ಸೆಟ್ ನಿಮಗಿದೆ ಅಂತಂದ್ರೆ ಇವತ್ತಿನ ಕಾಲಕ್ಕೆ ಅದನ್ನು ನೀವು ಇನ್ನೊಬ್ಬರಿಗೆ ಹೇಳ್ಕೊಡ್ಬೋದು, ಅದರಿಂದ ಕೂಡ ನೀವು ಇನ್ಕಮ್ ಅನ್ನ ಜನರೇಟ್ ಮಾಡ್ಕೊಳ್ಬಹುದಾಗಿರುತ್ತೆ. ಅಥವಾ ಟ್ಯೂಷನ್ ತರ ಮಾಡಬಹುದಾಗಿರುತ್ತೆ. ನಿಮ್ಗೆ ಇನ್ ಕೇಸ್ ನಿಮ್ಗೆ ಒಂದು ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಆಲ್ರೆಡಿ ಕ್ಲಾರಿಟಿ ಇದೆ ಅಂತ ಅಂದ್ರೆ, ಈ ರೀತಿ ಅಂತ ಎಷ್ಟು ಹಲವಾರು ವಿಷಯಗಳ ವೈಸ್ ಇವತ್ತಿನ ಕಾಲಕ್ಕೆ ಆನ್ಲೈನ್ ಮೂಲಕ ಇನ್ಕಮ್ ಗಳಿಸ್ತಕ್ಕಂಥ ಅವಕಾಶಗಳಿದೆ. ಅದನ್ನು ನಾವು ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಇನ್ಕಮ್ ಅನ್ನು ಕೂಡ ಎನ್ಹಾನ್ಸ್ ಮಾಡ್ಕೊಳ್ಬಹುದು. ಆದಷ್ಟು ಬೇಗ ಡೆಟ್ ಟ್ರ್ಯಾಪ್ ಇಂದ ಹೊರಗಡೆ ಬರಬಹುದಾಗಿರುತ್ತೆ. ಹಾಗೆ ಟೈಮ್ಲಿ ಪೇಮೆಂಟ್ ಮಾಡೋದನ್ನ ನಾವು ಕಲಿಬೇಕಾಗುತ್ತೆ. ಎಸ್ಪೆಷಲಿ ಈ ರೀತಿಯ ಅಂತ ವಿಷಯದಲ್ಲಿ, ಅಂದ್ರೆ ನಮಗೆ ಸಾಲ ಇದೆ, ಕ್ರೆಡಿಟ್ ಕಾರ್ಡ್ ಅಲ್ಲಿ ನಾವು ಸಾಲ ತಗೊಂಡಿದ್ವಿ, ಆ ಸಾಲಕ್ಕೆ EMI ಕಟ್ತಾ ಇದೀವಿ ಅಂತಂದ್ರೆ ಟೈಮ್ಲಿ ಕಟ್ಟಿದಾಗ ನಮಗೆ ಇಂಟ್ರೆಸ್ಟ್ ರೇಟ್ಸ್ ಗಳು ಎಕ್ಸ್ಟ್ರಾ ಆಗಿ ನಮಗೆ ಕಾಸ್ಟ್ ಆಗಲ್ಲ. ಸೊ ಆ ರೀತಿ ಅಂತ ಸಂದರ್ಭದಲ್ಲಿ ಟೈಮ್ಲಿ ಪೇಮೆಂಟ್ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಗಮನಕ್ಕೆ ಇಟ್ಕೊಳ್ಬೇಕಾಗಿದೆ. ನೆಕ್ಸ್ಟ್ ಕ್ರಿಟಿಕಲ್ ಕಾಂಪೋನೆಂಟ್ ಅಂತ ಹೇಳ್ಬೋದು ಮೇಕಿಂಗ್ ರೈಟ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಸೊ ಇನ್ವೆಸ್ಟ್ಮೆಂಟ್ ನಾವು ಮಾಡಬೇಕು ಅಂತ ಗೊತ್ತಾಯ್ತು, ಯಾವ ರೀತಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸುಮಾರು ವಿಷಯಗಳು ಏನಾಗುತ್ತೆ, ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲೇ ಎಲ್ಲಾ ಹಣನ ಇನ್ವೆಸ್ಟ್ ಮಾಡ್ಬಿಡ್ತಾರೆ. ಎಸ್ಪೆಷಲಿ 1-2 ಸ್ಟಾಕ್ಸ್ ಅಲ್ಲಿ ಹೋಗ್ಬಿಟ್ಟು ಅವ್ರು ಇರ್ತಕ್ಕಂಥ ಹಣ ಎಲ್ಲ ಇನ್ವೆಸ್ಟ್ ಮಾಡ್ಬಿಡ್ತಾರೆ. ಅದ್ರ ಹಿಂದೆ ಇರ್ತಕ್ಕಂಥ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ಅವರು ಇನ್ವೆಸ್ಟ್ ಮಾಡಲ್ಲ. ತುಂಬಾ ದೊಡ್ಡ ಮಿಸ್ಟೇಕ್ ಅಂತ ಹೇಳ್ಬೋದು ಇನ್ವೆಸ್ಟರ್ಸ್ ಗಳು ಮಾಡ್ತಕ್ಕಂಥದ್ದು. ಇನ್ವೆಸ್ಟ್ ಮಾಡ್ತಾ ಇದೀವಿ ಸರಿ, ಬಟ್ ಯಾವ ರೀತಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಅನ್ನೋದನ್ನ ನಾವು ಗಮನ ಹರಿಸಬೇಕಾಗಿದೆ. ಸೊ ಇವತ್ತಿನ ಕಾಲಕ್ಕೆ ಇನ್ವೆಸ್ಟ್ ಮಾಡ್ತಿದೀವಿ ನಾವು ಅಂತಂದ್ರೆ ಸುಮಾರು ರೀತಿಯಾದಂತಹ ಅವಕಾಶಗಳಿದೆ. ಸೊ ನಾವು ಗೋಲ್ಡ್ ಅಲ್ಲೂ ಇನ್ವೆಸ್ಟ್ ಮಾಡಬಹುದು, ಸ್ಟಾಕ್ ಮಾರ್ಕೆಟ್ ಅಥವಾ
ಇಕ್ವಿಟಿಯಲ್ಲೂ ಇನ್ವೆಸ್ಟ್ ಮಾಡಬಹುದು, ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಎಫ್ ಡಿಲೂ ಇನ್ವೆಸ್ಟ್ ಮಾಡಬಹುದು, ಬಾಂಡ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡಬಹುದು, ಮ್ಯೂಚುವಲ್ ಫಂಡ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡಬಹುದು. ಹಲವಾರು ದಾರಿಗಳಿದೆ. ಆಸ್ ಅನ್ ಇನ್ವೆಸ್ಟರ್, ಸೊ ನಾವು ಗಮನ ಹರಿಸಬೇಕಾಗಿರೋದಲ್ಲಿ ನನ್ನ ರಿಸ್ಕ್ ಎಬಿಲಿಟಿ ಎಷ್ಟಿದೆ, ನನಗೆ ಎಷ್ಟು ರಿಸ್ಕ್ ಕಂಫರ್ಟಬಲ್ ಆಗಿದೆ, ಇನ್ನೊಂದು ಕಡೆಯಿಂದ ನನ್ನ ಗೋಲ್ ಎಷ್ಟು ದೂರಕ್ಕಿದೆ. ಈಗ ಜಾಸ್ತಿ ಒಂದು ದೂರದ ಇರತಕ್ಕಂತಹ ಒಂದು ಗೋಲ್, ಈಗ ಒಂದು 10 ವರ್ಷ 15 ವರ್ಷದ ಗೋಲ್ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಆ ರೀತಿಯಂತಹ ಗೋಲ್ ಅನ್ನು ಅಚೀವ್ ಮಾಡೋದಕ್ಕೋಸ್ಕರ ಜಾಸ್ತಿ ರಿಸ್ಕ್ ಇರತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ಗಳು, ಲೈಕ್ ಅದು ರಿಯಲ್ ಎಸ್ಟೇಟ್ ಇರಬಹುದು ಅಥವಾ ಇನ್ನೊಂದು ಕಡೆಯಿಂದ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ. ಅದೇ ನಮ್ಗೆ ಒಂದು ವರ್ಷದಲ್ಲಿ ಅಮೌಂಟ್ ವಾಪಸ್ ಬೇಕಪ್ಪ, ಆ ರೀತಿಯಂತ ಸಂದರ್ಭದಲ್ಲಿ ಹೋಗ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಮೇಲೆ ಎಲ್ಲ ಹಣವನ್ನ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಬೆಟರ್ ವೇ ಏನಪ್ಪಾ ಅಂದ್ರೆ ಅರ್ಧ ಹಣವನ್ನ ಈಕ್ವಿಟಿ ಇನ್ವೆಸ್ಟ್ ಮಾಡಬಹುದು, ಅರ್ಧ ಹಣವನ್ನ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ದೇರ್ ಇಸ್ ಅ ಸಿಂಪಲ್ ಥಂಬ್ ರೂಲ್, ಬೇಸಿಕಲಿ 100 ಮೈನಸ್ ಯುವರ್ ಏಜ್. ಈಗ ಫಾರ್ ಎಕ್ಸಾಂಪಲ್ ನೀವು 30ನೇ ವಯಸ್ಸಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳೋಣ, 100 ಮೈನಸ್ 30 ಎಷ್ಟಾಯ್ತಪ್ಪ, 70%, ಕರೆಕ್ಟ್ ಅಲ್ವಾ? ಸೊ ಈ 70% ನಷ್ಟು ಹಣವನ್ನ ನೀವು ಈಕ್ವಿಟಿ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಇನ್ ಮಿಕ್ಕಿರ್ತಕ್ಕಂಥ 30% ನಷ್ಟು ಹಣವನ್ನ ಡೆಟ್ ಸಚ್ ಆಸ್ ಗೋಲ್ಡ್ ಇರಬಹುದು, ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಬಾಂಡ್ಸ್ ಗಳ ಮೇಲೆ, ರಿಸ್ಕ್ ಫ್ರೀ ಬಾಂಡ್ಸ್ ಗಳ ಮೇಲೆ ಅಥವಾ ರಿಸ್ಕ್ ಕಡಿಮೆ ಇರತಕ್ಕಂಥ ಬಾಂಡ್ಸ್ ಗಳ ಮೇಲೆ ಹೂಡಿಕೆ ಮಾಡ್ತಕ್ಕಂಥದ್ದನ್ನ ನೀವು ಮಾಡಬಹುದಾಗಿರುತ್ತೆ. ಇನ್ಫ್ಯಾಕ್ಟ್ ಎಫ್ ಡಿ ಕೂಡ ಇನ್ವೆಸ್ಟ್ ಮಾಡಬಹುದು. ಸೊ ಸಿಮಿಲರ್ಲಿ ನಿಮ್ಮ ಏಜ್ 50 ಇದೆ ಅಂತಂದ್ರೆ 50-50 ರೂಲ್ ಅನ್ನು ನೀವು ಫಾಲೋ ಮಾಡಬಹುದಾಗಿರುತ್ತೆ. 50% ನಷ್ಟು ಈಕ್ವಿಟಿ, 50% ನಷ್ಟು ಡೆಟ್ ಇನ್ಸ್ಟ್ರೂಮೆಂಟ್ಸ್ ಗಳ ಮೇಲೆ ನೀವು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಸ್ನೇಹಿತರೆ, ಇದೇ ಪಾಯಿಂಟ್ಸ್ ಗಳಾಗಿತ್ತು. ಯಾವ ಪಾಯಿಂಟ್ಸ್ ಗಳನ್ನ ನಾವು ಇವತ್ತಿಂದನೇ ಕಾಳಜಿ ವಹಿಸೋದ್ರ ಮೂಲಕ ನಮ್ಮ ನೆಕ್ಸ್ಟ್ ಬರ್ತಕ್ಕಂತಹ ಒಂದು ದಿನಗಳನ್ನ ಸಲೀಸಾಗಿ ಆರಾಮಾಗಿ ಮ್ಯಾನೇಜ್ ಮಾಡಬಹುದು ಅಂತ ಹೇಳಲಿಕ್ಕೆ ಫೈನಾನ್ಸ್ ವೈಸ್. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮಲ್ಲಿ ಯಾರು ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಯಾವುದೇ ಹೊಸ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ಅದರ ಮಾಹಿತಿ ನಿಮಗೆ ಇಮಿಡಿಯೇಟ್ ಆಗಿ ತಲುಪುತ್ತೆ. ಒನ್ಸ್ ಅಗೇನ್ ನಮ್ಮ ಚಾನಲ್ಗೆ ಇನಿಷಿಯಲ್ ಇಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ನಮಗೆ ಸಪೋರ್ಟ್ ಮಾಡ್ತಾ ಇರತಕ್ಕಂತಹ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಕೂಡ ಅಂತರಾಳದಿಂದ ಕೃತಜ್ಞತೆಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.